ಹಾಲೆಲೂಯಾ. ದೇವ್ರ ನಮಗೆ ಸ್ತೋತ್ರವಾಗ್ಲಿ. ಈ ಯವನಸ್ಥರ ಕೂಟಕ್ಕೆ ನಾನು ಪ್ರತಿಯೊಬ್ಬರನ್ನ ಸ್ವಾಗತಿಸ್ತೇನೆ. ಈ ದಿನ ದೇವರು ನಮ್ಗೆ ಒಂದು ವಾಕ್ಯ ಕೊಟ್ಟಿದ್ದಾರೆ. ನಾವು ಸ್ವಲ್ಪ ಆ ವಾಕ್ಯ ಕಡೆ ನಾವು ನೋಡ್ಕೊಂಡು ಈ ಸಮಯದಲ್ಲಿ ನಮ್ಗೆ ಗೊತ್ತು ದಿಸ್ ಇಸ್ ಎಂಡ್ ಟೈಮ್ಸ್ ಅಂತ ಗೊತ್ತು. ಎಂಡ್ ಟೈಮ್ಸ್ ಅಲ್ಲಿ ನಾವು ಇದ್ದೀರಿ. ಸೊ ನಾವು ಎಂಡ್ ಟೈಮ್ಸ್ ನ ಯಾವ ತರ ಕಂಪೇರ್ ಮಾಡೋಣ ಅಂದ್ರೆ, ಅಟ್ ದ ಟೈಮ್ ಆಫ್ ನೆನೆವೆ. ಎಲ್ಲರಿಗೂ ಗೊತ್ತು, ಜೋನ ಪುಸ್ತಕನ ಓದುವಾಗ ನಮ್ಗೆ ಗೊತ್ತಾಗುತ್ತೆ ನೆನೆವೆ ಬಗ್ಗೆ. ಐ ಸ್ವಲ್ಪ ಡೀಪ್ ಆಗಿ ನಾವು ಹೋದಾಗ ನೆನೆವೆಲ್ಲಿ ಏನ್ ನಡೀತಾ ಇತ್ತು, ಎಲ್ಲ ತರ ಒಂದು ಪಾಪ ಅಲ್ಲಿ ನಡೀತಾ ಇದೆ. ಆ ಸಮಯದಲ್ಲಿ ದೇವರು ಜೋನಾಗೆ ಕಳಿಸ್ತಾರೆ, ಅಲ್ಲಿ ಹೋಗಿ ಅವ್ರನ್ನ ವಾರ್ನ್ ಮಾಡುವಂತ. 40 days ಅಲ್ಲಿ ಈ ಫುಲ್ ಸಿಟಿ ಏನಿದೆ ಫುಲ್ ಡಿಸ್ಟ್ರಾಯ್ ಮಾಡ್ತೀನಿ ನಾನು ಅಂತ. ಎಲ್ಲರಿಗೂ ಗೊತ್ತು, ಜೋನಾಗೆ ದೇವರು ಕಳಿಸ್ತಾರೆ, ಮತ್ತೆ ಅಲ್ಲಿ ಹೋಗಿ ಪ್ರೀಚ್ ಮಾಡಕ್ ಹೇಳ್ತಾರೆ. ಈ ಟೈಮಲ್ಲಿ ನಾವು ಕೂಡ ಹಂಗೆ ನೋಡ್ಬೋದು, ಯವನಸ್ಥರಾಗ್ಲಿ ಮಕ್ಕಳಾಗ್ಲಿ, ದೇ ವಾಂಟ್ ಮಲಬ್ ಅವ್ರದೇ ಒಂದು ಸ್ವಾರ್ಥ, ಅವ್ರದೇ ಒಂದು ಪ್ರಾಫಸಿ, ಅವ್ರದೇ ಒಂದು ವಾಕ್ಯ, ಅವ್ರದೇ ಒಂದು ಇಷ್ಟ ಬಂದಿಂಗೆ ಇವಾಗ್ಲೂ ಕೂಡ ಹಂಗೆ ನಡೀತಾ ಇದೆ ಅಲ್ವಾ. ಏಮೇನ್ ಹಾಲೆಲೂಯ. ದೇವರು ಆತನ ವಾಕ್ಯದಿಂದ ನಮ್ಮೆಲ್ಲರಿಗೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಅಲ್ವಾ. ಆ ಟೈಮಲ್ಲಿ ಯೆರೆಮಯ ಮುಖಾಂತರ ದೇವರು ಇಸ್ರೇಲರ್ ಅವ್ರಿಗೆ ಮಾತಾಡ್ತಾನೆ ಇರ್ತಾರೆ. ಏನಂತ, ನಿಮ್ ಪಾಪದಿಂದ ನೀವು ತಿರ್ಕೊಳ್ಳಿ, ಇಲ್ಲ ಅಂದ್ರೆ ಬ್ಯಾಬಿಲೋನ್ ಬಂದು ನಿಮ್ಗೆಲ್ಲಾರನ್ನ ಹಿಡ್ಕೊಂಡು ದೂರ ದೇಶಕ್ಕೆ ಕರ್ಕೊಂಡು ಹೋಗ್ತಾರೆ, ಅವ್ರ ದೇಶಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಯೆರೆಮಯ ಥ್ರೂ ಹೇಳ್ತಾನೆ ಇರ್ತಾರೆ ಅಲ್ವಾ. ಒಂದು ವಾಕ್ಯ ನಾವು ಹಂಗೆ ನೋಡ್ಕೊಳೋಣ. ಯೆರೆಮಯ 37:2 ನಾವು ಓದ್ಕೊಳೋಣ. ಬಟ್ ಹಾಲೆಲೂಯಾ. ಸೊ ಇಲ್ಲಿ 2 ತರ ವಿಚಾರಗಳಿದೆ. ಜೋನಾ ನಾವು ಪುಸ್ತಕ ಓದ್ತಾ ಇರುವಾಗ ನೆನೆವೆ ಅವರು ಏನ್ ಮಾಡ್ತಾರೆ, ದೇವರ ಮಾತನ್ನು ಕೇಳ್ತಾರೆ. ಜೋನಾ ಮುಖಾಂತರ ಏನ್ ವಾರ್ನಿಂಗ್ ಬಂದಿದೆ ಅಷ್ಟರಲ್ಲೇ ಮುಗಿಯಲ್ಲ. ಅವ್ರೇನ್ ಮಾಡ್ತಾರೆ, ಅವರು ಶಾಕ್ ಕ್ಲೋತ್ ಹಾಕೊಂಡು ಬೂದಿ ಎತ್ಕೊಂಡು ತಲೆ ಮೇಲೆ ಹಾಕೊಂಡು ಹತ್ಕೊಂತಾರಂತೆ. ಏಮೇನ್ ಹಾಲೆಲೂಯಾ. ಇದೇ ಸಿಚುವೇಶನ್ ಇಸ್ರೇಲೈಟ್ಸ್ಗೆ ಬರುತ್ತೆ. ಒಂದ್ ಸಮಯ ಬರುತ್ತೆ, ದೇವರು ನಿಮ್ಮನ್ನ ಈ ದೇಶದಿಂದ ದೂರ ಕರ್ಕೊಂಡು ಹೋಗ್ತೀನಿ ಅಂದಾಗ ಈ ವಾಕ್ಯ ಎಷ್ಟು ಕ್ಲಿಯರ್ ಆಗಿ ಹೇಳುತ್ತೆ ಅಂದ್ರೆ, ಬಟ್ ನೀದರ್ ಹಿಸ್ ಸರ್ವೆಂಟ್ ಹಿಸ್ ಪ್ರಾಫಿಟ್ಸ್, ಯಾರು ಕೇಳಲಿಲ್ಲ ಅಂತ. ಸೊ ಈ ಸಮಯ ಕೂಡ ಹಂಗೆ ಆಗಿದೆ ಅಲ್ವಾ. ದೇವರು ಬಂದು ಪದೇ ಪದೇ ನಮ್ಗೆ ಹೇಳ್ತಾ ಇದ್ದಾರೆ, ನಾನು ಬರುವಂತ ಸಮಯ ಹತ್ರವಾಗಿದೆ, ನಾನು ಬರುವಂತ ಸಮಯ ಹತ್ರವಾಗಿದೆ ಅಂದಾಗ ಯಾರು ಆತನ ಮಾತನ್ನು ಕೇಳ್ತಾ ಇಲ್ಲ ಅಂತ ಅಲ್ವಾ. ಅದಕ್ಕೆ ದೇವ್ರು ಹೇಳ್ತಾರೆ, ಆ ಸಮಯದಲ್ಲಿ ನೆನೆವೆ ಕೂಡ ಎದ್ದಿ ನಿಮ್ ವಿರುದ್ಧವಾಗಿ ವಿಟ್ನೆಸ್ ಕೊಡ್ತಾರಂತೆ ಅಲ್ವಾ. ನಾವು ದೇವರು ಚರ್ಚಲ್ಲೇ ಇರ್ತೀರಿ, ದೇವರ ವಾಕ್ಯವನ್ನು ದಿನ ಕೇಳ್ತಾ ಇದ್ದೀರಿ, ಬಟ್ ನಮ್ಮ ಲೈಫಲ್ಲಿ ಏನು ಬದಲಾವಣೆ ಇಲ್ಲ. ಸೊ ನಾವು ಇನ್ನೊಂದು ವಾಕ್ಯ ನಾವು ಓದ್ಕೊಳೋಣ. ಯೆರೆಮಯ 36:24 ವಚನ ನಾವು ಒಂದೊಂದ್ಸಲ ಓದ್ಕೊಳೋಣ. ಅರಸನಾಗಲಿ ಸುರುಳಿಯ ಮಾತುಗಳನ್ನೆಲ್ಲ ಕೇಳಿದ್ದ ಅವನ ಸೇವಕರಲ್ಲಿ ಯಾರೇ ಆಗಲಿ ಭಯಪಡಲಿಲ್ಲ, ಬಟ್ಟೆಯನ್ನು ಅರಿದುಕೊಳ್ಳಲಿಲ್ಲ. ಆಮೆನ್ ಹಾಲೆಲೂಯಾ ಅಲ್ವಾ. ಯಾವ ತರ ಕ್ರಿಶ್ಚಿಯನ್ನು ಆಗಿ ನಾವು ಹುಟ್ಟಿ ಬೆಳೆದಿರುವಾಗ, ದೇವರ ಆಲಯದಲ್ಲಿರುವಾಗ ನಾವು ನೆನೆವೆಯವರು ದೇವ್ರನ್ನ ಒಪ್ಕೊಂಡ್ರು, ಬಟ್ ಇಸ್ರೇಲೈಟ್ಸ್ ಒಪ್ಕೊಂಡಿಲ್ಲ ಅಂತ. ಇವಾಗ ಇಸ್ರೇಲೈಟ್ಸ್ಗೆ ಮತ್ತೆ ನಮ್ಗೆ ಏನ್ ಡಿಫ್ರೆನ್ಸ್ ಇಲ್ಲ ಕ್ರಿಶ್ಚಿಯನ್ ಆಗಿ ಅಲ್ವಾ. ನಾವು ಕೂಡ ಹಂಗೆ ಮಾಡ್ತಾ ಇದ್ವಿ. ದೇವರ ವಾಕ್ಯ ಕೇಳಿ ನಮ್ಮ ಲೈಫಲ್ಲಿ ಬದಲಾವಣೆ ಇಲ್ಲ. ದೇವರ ಪವರ್ ಏನೋ ಬಿಡಪ್ಪ, ಆಗುತ್ತೆ ಬಿಡಪ್ಪ, ನೋಡ್ಕೊಂಡ್ರೆ ಆಯ್ತು ಬಿಡ. ಬಟ್ ದೇವರ ವಾಕ್ಯ ಆಡುತ್ತೆ, ನೋ ಒನ್ ಕ್ಯಾನ್ ಸ್ಟ್ಯಾಂಡ್ ಬಿಫೋರ್ ದ ಲಾರ್ಡ್ ಅಂತ. ಏಮೇನ್ ಅಂತ ಒಳ್ಳೆ ಮೋಸಸ್ ಇರ್ಲಿ, ಅಬ್ರಾಮ್ ಇರ್ಲಿ, ಅವರೇ ಎದುರ್ಕೊಳ್ತಾ ಇದ್ರು. ಮತ್ತೆ ನಾವು ನೀವು ಯಾರು ಅಲ್ವಾ. ಎಷ್ಟು ಪಾಪ ಮಾಡಿಲ್ಲ, ಎಷ್ಟು ಬೈಕು, ಯಾರ್ಯಾರಿಗೂ ಒಬ್ರಿಗೊಬ್ರು ಬೈಕೊಂಡಿಲ್ಲ, ಹೇಟ್ರೆಡ್ ಇಲ್ಲ ನಮ್ಮ ಹೃದಯದಲ್ಲಿ ಅಲ್ವಾ. ದೇವರ ವಾಕ್ಯ ಕೇಳ್ಬಿಟ್ಟು ಕೂಡ ನಮ್ದು ಇಸ್ರೇಲೈಟ್ ತರ ಸಿಚುವೇಶನ್ ಬಂದ್ಬಿಟ್ಟಿದೆ. ದೇರ್ ಇಸ್ ನೋ ರಿಪೆಂಟೆನ್ಸ್ ಇನ್ ಅವರ್ ಹಾರ್ಟ್ ಅಲ್ವಾ. ನಾವು ಕೇಳಕ್ಕೂ ರೆಡಿ ಇಲ್ಲ, ಕೇಳ್ಸಕ್ಕೂ ರೆಡಿ ಇಲ್ಲ. ವಿ ಹ್ಯಾವ್ ಟರ್ನ್ ಅವೇ ಫ್ರಮ್ ದ ಲಾರ್ಡ್. ಆಮೆನ್ ಹಾಲೆಲೂಯಾ. ಸೊ ಹೌ ಯು ವಾಂಟ್ ಟು ಕಮ್ ಬ್ಯಾಕ್, ಥಿಂಗ್ಸ್ ಮೇಕ್ ರೈಟ್ ವಿತ್ ದ ಲಾರ್ಡ್ ಅಲ್ವಾ. ವಿ ಹ್ಯಾವ್ ಟು ಮೇಕ್ ಥಿಂಗ್ಸ್ ರೈಟ್ ವಿತ್ ದ ಲಾರ್ಡ್ ಫಸ್ಟ್. ನಾವು ಇಲ್ಲಿ ಎಷ್ಟು ಕ್ಲೀನಾಗಿ ನಾವು ನೋಡಿದಾಗ ಇಸ್ರೇಲೈಟ್ಸ್ನ ಜೆರೆಮಯ ಹೆಂಗೆ ಹೇಳ್ತಾನೆ ಹಾಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಯಾರೇ ಬರಲಿ, ಜೆರೆಮಯ ಹೋಗಿ ಅವ್ರನ್ನ ಅಷ್ಟು ಸಲ ವಾರ್ನ್ ಮಾಡಿದ್ರು ಕೂಡ ಅವ್ರನ್ನ ಹೊಡಿತಾ ಇದ್ರು, ಬಡಿತಾ ಇದ್ರು. ನೀನ್ ಏನು ಹೇಳ್ಬೇಡ ಇದ್ರ ಬಗ್ಗೆ ಅಂತ. ಇವತ್ತು ಕ್ರಿಶ್ಚಿಯನ್ ಹಂಗೆ ಆಗ್ಬಿಟ್ಟಿದೆ. ಎಲ್ಲಾರ್ಗೆ ಪ್ರಾಫಸಿ ಬೇಕು, ಲೈಫ್ ಸ್ಟೈಲ್ ಬೇಕು, ಲ್ಯಾವಿಶ್ ಲೈಫ್ ಸ್ಟೈಲ್ ಬೇಕು, ಕಾರ್ ಬೇಕು, ಅಕೌಂಟ್ ನಂಬರ್ ಬೇಕು, ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಬೇಕು, ಬಟ್ ದೇವ್ರು ಮಾತ್ರ ಬೇಡ. ಹಾಲೆಲೂಯಾ. ಬಟ್ ಅವಾಗ್ಲೇ ದೇವ್ರು ಹೇಳ್ತಾರೆ, ಇದ್ರ ಸಮೇತ ನೀನ್ ಏನೇನ್ ಆಸ್ತಿ ಮಾಡಿದ್ಯಾ, ಪಾಸ್ತಿ ಮಾಡಿದ್ಯಾ ಎಲ್ಲ ಕೂಡ ಬೇರೆಯವರು ತಿಂತಾರೆ, ನಿನ್ನನ್ನು ನಾನು ತಗೊಂಡು ಹೋಗ್ತೀನಿ. ಯೆರೆಮಯ ಮುಖಾಂತರ ದೇವ್ರು ವಾರ್ನ್ ಮಾಡಿದಾಗ
ಅವಾಗ್ಲೂ ಕೂಡ ಯಾರು ಎದುರ್ಕೊಳಲ್ಲ ಅಂತೆ. ದೇ ಹ್ಯಾವ್ ನೋ ಫಿಯರ್ ಆಫ್ ಗಾಡ್ ಇನ್ ದೇರ್ ಐಸ್ ಅಲ್ವಾ. ನಾವು ಇದು ನೋಡ್ಬೋದು, ಕಿಂಗ್ಗೆ ಬಂದ್ಬಿಟ್ಟು ಕಿಂಗು ನೀವು ಫ್ರೀ ಇದ್ದಾಗ ಒಂದ್ಸಲ ನೀವು ಜೆರೆಮಯ 36 ನೀವು 1ರಿಂದ ಕಡೆ ವಚನ ನೀವು ಹೋದ್ರೆ ಅದರಲ್ಲಿ ಯೆರೆಮಯ ಮುಖಾಂತರ ಕಿಂಗ್ ಆಫ್ ಜೂಡಾಗೆ ವಾರ್ನಿಂಗ್ ಕಳಿಸಿದಾಗ ಕೂಡ ಅವನೇನ್ ಮಾಡ್ತಾನೆ, ಅದನ್ನ 4 ಲೈನ್ ಓದಿದ ತಕ್ಷಣ ಅದನ್ನ ಚಾಕು ತಗೊಂಡು ಅದನ್ನ ಅರ್ದ್ಬಿಟ್ಟು ಬಿಸಾಕ್ಬಿಡ್ತಾನೆ. ದೇ ಹ್ಯಾವ್ ನೋ ಫಿಯರ್. ಈ ಟೈಮಲ್ಲಿ ಕೂಡ ಹಂಗೆ ಆಗಿದೆ. ದೇವರ ವಾಕ್ಯ ಕೇಳ್ತಾರೆ, ಬಟ್ ಮನ್ಸೊಳಗಡೆನೆ ಆ ವಾಕ್ಯವನ್ನು ರಿಜೆಕ್ಟ್ ಮಾಡ್ತಾರೆ. ವಿ ಆರ್ ಹಾರ್ಡನ್ ಅವರ್ ಹಾರ್ಟ್ ಮೋರ್ ದೆನ್ ಬಿಫೋರ್ ಅಂತ. ಹಾಲೆಲೂಯಾ. ಎಲ್ಲ ಬೇಕು, ಬಟ್ ದೇವ್ರು ಮಾತ್ರ ಬೇಡ, ದೇವರ ವಾಕ್ಯ ಬೇಡ. ಸೊ ಟುಡೇ ಇಸ್ ದ ವಾರ್ನಿಂಗ್ ದಟ್ ಲಾರ್ಡ್ ಈಸ್ ಕಮಿಂಗ್ ವೆರಿ ಸೂನ್. ಇಟ್ ಈಸ್ ನಾಟ್ ಓನ್ಲಿ ವಾರ್ನಿಂಗ್ ಫಾರ್ ಇಸ್ರಾಯಲ್, ಬಟ್ ಇಟ್ ಈಸ್ ಆಲ್ಸೋ ಫಾರ್ ದ ಸಿಟಿ. ನೆನವೆ ಇದ್ರೆ ರಿಪೀಟ್ ಆಗುತ್ತೆ, ಬಟ್ ನಮ್ಮ ವಿರುದ್ಧ ಯಾರು ನಿಂತ್ಕೊಳ್ತಾರೆ ಜಜ್ಮೆಂಟ್ಗೆ? ನೆನವೆ ನಿಂತ್ಕೊಳುತ್ತೆ. ಕ್ರಿಶ್ಚಿಯನ್ಗೆ ಅವಾಗ ಅವ್ರಿಗೆ ಗ್ರೇಸ್ ಇದ್ದಿಲ್ಲ, ಬರೀ ವಾರ್ನಿಂಗ್ ಅಷ್ಟೇ. ಅವರು ಜೀಸಸ್ನ ನೋಡಿದ್ರಾ? ಅವ್ರ ಬ್ಲಡ್ ನೋಡಿದ್ರಾ? ನೋಡಿಲ್ಲ. ಏನಿತ್ತು? ಬರೀ ವಾರ್ನಿಂಗ್, ರಿಪೆಂಟ್ ಫಾರ್ ಎಲ್ಸ್ ದಿಸ್ ಸಿಟಿ ವಿಲ್ ಬಿ ಕಂಪ್ಲೀಟ್ಲಿ ನೆಲ ಸಮ ಆಗ್ಬಿಡೋಗ್ಬಿಡುತ್ತೆ ಅಷ್ಟೇ. ಅದೇ ನಾವು ನೋಡ್ಬೋದು ಸೊದೋಮ್ ಅಂಡ್ ಗೊಮೋರಾಗ ಕೂಡ ಆಗುತ್ತೆ ಅಲ್ವಾ. ಸೊ ಗಾಡ್ ಈಸ್ ನೋಡ್ತಾರೆ, ದೇವರು ಒಂದು ಲಿಮಿಟ್ ಸೆಟ್ ಮಾಡಿರ್ತಾರೆ ಅಲ್ವಾ. ಹಿ ವಾಂಟ್ ಅಸ್ ಟು ಕಮ್ ಬ್ಯಾಕ್ ಅಲ್ವಾ. ಹಿ ಲವ್ಸ್ ಅಸ್ ಎವ್ರಿಬಡಿ ಈಕ್ವಲಿ. ಬಟ್ ಇಫ್ ನಾವು ಆ ವಾಕ್ಯವನ್ನು ಕೇಳಿಲ್ಲ ಅಂದ್ರೆ ನಮ್ಮ ಕತೆ ಏನು? ಸೇಮ್ ಇಸ್ರೇಲೈಟ್ಸ್ ತರ ಬರ್ತಾರೆ, ಬಟ್ ಇವಾಗ ನಮಗೆ ಕೃಪೆ ಇಲ್ಲ. ನೀವೇ ನಮ್ಮ ವಿರುದ್ಧ ನಿಂತ್ಕೊಂಡು ಯಾರು ವಿಟ್ನೆಸ್ ಕೊಡ್ತಾರೆ. ಆಮೆನ್, ಹಾಲೆಲೂಯಾ. ಸೊ ನಾವು ಹಾಗೆ ಇನ್ನೊಂದು ವಾಕ್ಯ, ಹೌ ಟು ರಿಸ್ಟೋರ್, ಹೌ ವಿ ಕ್ಯಾನ್ ಡೂ ಥಿಂಗ್ಸ್ ರೈಟ್ ಅಂತ ನಾವು ಇನ್ನೊಂದು ಕಡೆದಾಗಿ ಒಂದು ವಚನ ನಾವು ಓದ್ಕೊಳೋಣ. ಯೆರೆಮಯ 31 ವಚನ 31 ನಾವು ಓದ್ಕೊಳೋಣ. ಯೆಹೋವನು ಇಂತೆನ್ನುತ್ತಾನೆ, ಇಗೋ, ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಯೆಹೂದ ವಂಶದವರೊಂದಿಗೂ ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು. ಆಮೆನ್, ಹಾಲೆಲೂಯಾ. ಬಟ್ ಸ್ಟಿಲ್ ವಿ ಹ್ಯಾವ್ ಹೋಪ್. ಇವಾಗ ನಾವು ಉಸಿರಾಡ್ತಾ ಇದ್ದೀರ ಅಂದ್ರೆ ಸ್ಟಿಲ್ ವಿ ಹ್ಯಾವ್ ಹೋಪ್ ಇನ್ ದ ಲಾರ್ಡ್. ಆಮೆನ್. ಗಾಡ್ ಈಸ್ ಮರ್ಸಿಫುಲ್ ಅಲ್ವಾ. ಗಾಡ್ ಈಸ್ ಲವ್. ಎಸ್, ದಿಸ್ ಈಸ್ ಲವ್. ಗಾಡ್ ಈಸ್ ಲವ್, ಗಾಡ್ ಈಸ್ ಮರ್ಸಿಫುಲ್. ದಟ್ ಈಸ್ ಹೌ ಹಿ ರಿಸ್ಟೋರ್ಸ್. ಇವಾಗ ಎಷ್ಟು ಕ್ಲೀನ್ ಆಗಿ ಇದ್ರಲ್ಲಿ ಬಡಿದೆ ಅಂದ್ರೆ, ಬಿಹೋಲ್ಡ್ ದ ಡೇಸ್ ಆರ್ ಕಮಿಂಗ್ ಸೇಸ್ ದ ಲಾರ್ಡ್ ವೆನ್ ಐ ಮೇಕ್ ಎ ನ್ಯೂ ಕವನೆಂಟ್ ಅಂತ. ನ್ಯೂ ಕವನೆಂಟ್, ಹೊಸ ಕವನೆಂಟ್, ಹೊಸ ಒಂದು ಒಡಂಬಡಿಕೆ ನಿಮ್ಮೊಂದಿಗೆ ಮಾಡ್ತೀನಿ ಅಂತ. ಅವಾಗ ಎಲ್ಲಿ ಬರೀತಾರಂತೆ? ನಮ್ಮ ಹೃದಯದಲ್ಲಿ ಆ ಥರ ಒಂದು ವಚನಗಳನ್ನ ಬರೀತಾರಂತೆ. ಆಮೆನ್, ಹಾಲೆಲೂಯಾ, ಹಾಲೆಲೂಯಾ. ಎಷ್ಟು ಜನ ಸತ್ತಿದ್ದಾರೆ? ಎವ್ರಿ ಮಿನಿಟ್ ಆನ್ ಆನ್ ಆವರೇಜ್ 2 ಸಾಯ್ತಾರಂತೆ ವರ್ಲ್ಡ್ ಅಲ್ಲಿ ಅಲ್ಲ. ನಾನು ಇವಾಗ ಪ್ರೀಚ್ ಮಾಡ್ತಾ ಇದ್ರು ಕೂಡ ಇಬ್ರು ಅಂದ್ರೇನು, ನಂದು ಒಂದು 5-10 ನಿಮಿಷ ಮೆಸೇಜ್ ಇದ್ರು ಕೂಡ ಅದರಲ್ಲಿ ಎಷ್ಟು ಜನ ಸತ್ತಿರಲ್ಲ? 10 ಮೆಂಬರ್ಸ್, ಅಪ್ರಾಕ್ಸ್ 10 ಮೆಂಬರ್ಸ್ ಹ್ಯಾವ್ ಲಾಸ್ಟ್ ದೇರ್ ಲೈಫ್. ಎಷ್ಟು ಜನ ಕ್ರಿಶ್ಚಿಯನ್ ಇದ್ರು ಅದರಲ್ಲಿ? ಎಷ್ಟು ಜನ ನಾನ್ ಬಿಲೀವರ್ ಇದ್ರು ಅಲ್ವಾ. ಆಮೆನ್, hallelujah. But God is still giving us hope. Still, if you are alive, God has given us chance to repent like Nineveh. Amen. But Ninevehಗೆ ವಾರ್ನಿಂಗ್ ಇತ್ತು, ಬಟ್ ನಮಗೆ ಕೃಪೆ ಕೂಡ ಇದೆ ಅಲ್ವಾ. ಟರ್ನ್, ಮೈ ಗ್ರೇಸ್ ಇಸ್ ಸಫಿಷಿಯಂಟ್. ಬಟ್ ಇಸ್ ಸೋ ಮಚ್ ಲವ್, ಸೋ ಮಚ್ ಮರ್ಸಿಫುಲ್. ಅದಕ್ಕೆ ದೇವರು ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ, ಬಿಹೋಲ್ಡ್ ಐ ವಿಲ್ ಮೇಕ್ ದ ಡೇಸ್ ಅನ್ಯೂ, ಐ ವಿಲ್ ಮೇಕ್ ದ ಕವನೆಂಟ್ ನ್ಯೂ. ಆಮೆನ್, ಹಾಲೆಲೂಯಾ, ಹಾಲೆಲೂಯಾ. ನಾನು ನಂಬ್ತೇನೆ ದೇವರು ಈ ವಾಕ್ಯವೊಂದಿಗೆ ನಿಮ್ಮೊತ್ತಿಗೆ ಮಾತಾಡಿದ್ದಾರೆ ಅಂತ. ವಾರ್ನಿಂಗ್ ಕೂಡ ಇದೆ. ಏನಕ್ಕಂದ್ರೆ ನಾವು ಕ್ರಿಶ್ಚಿಯನ್ ಆಗಿ ನಮ್ಮ ಲೈಫ್ ಅದೇ ಲೈಫ್ ಸ್ಟೈಲ್ ಇದ್ರೆ ನೆನೆವೆ ಕೂಡ ನಮ್ಮ ವಿರುದ್ಧವಾಗಿ ಜಜ್ಮೆಂಟ್ಗೆ ಬರ್ತಾರೆ. ಕ್ರಿಶ್ಚಿಯನ್ ಆಗಿ ನಮ್ಮ ಲೈಫ್ ಹಂಗೆ ಇದೆ ಅಂದ್ರೆ ನೋ ಯೂಸ್. ಹಾಲೆಲೂಯಾ, ಹಾಲೆಲೂಯಾ. ಸೊ ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ನಾವು ಇರುವಂಥ ಸ್ಥಳಗಳಲ್ಲಿ ಕಣ್ಮುಚ್ಚಿ ಯವನಸ್ಥರ ಕೂಟವನ್ನು ನಾವು ಮುಗಿಸ್ಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಕರ್ತನೆ, ಈ ವಾರ್ನಿಂಗ್ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ ಅಪ್ಪ. ಮತ್ತೆ ರಿಸ್ಟೋರೇಷನ್ ಹಾಗೆ ಮಾತಾಡಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಲಾರ್ಡ್, ನಾವು ಎಲ್ಲ ನಮ್ಮ ಪಾಪಗಳನ್ನ ಬಿಟ್ಟು ಕರ್ತನೆ ನಿನ್ ಕಡೆ ತಿರುಗುವಷ್ಟು ಕೃಪೆ ನಮ್ಮನ್ನ ಕೊಡು ಎಂಬುದಾಗಿ ನಾವು ಕೇಳ್ಕೊಂತೀರಪ್ಪ. ಅಪ್ಪ, ಈ ಮೆಸೇಜ್ ನಾವು ವಾರ್ನಿಂಗ್ ಆಗಿ ತಗೊಂತೀರಪ್ಪ. ವಾರ್ನಿಂಗ್ ಆಗಿ ತಗೊಂಡು ಕರ್ತನೆ, ನಮ್ಮ ಏನ್ ಜೀವಿತ ಇದೆ ಕರ್ತನೆ ಕಂಪ್ಲೀಟ್ ಆಗಿ ಕರ್ತನೆ ನಿನ್ನ ಕಡೆ ನಾವು ತಿರ್ಸ್ಕೊಡ್ತೀರಿ ಕರ್ತನೆ. ನಿನ್ನ ಹಸ್ತದಲ್ಲಿ ನಾವು ಒಪ್ಪಿಸ್ಕೊಡ್ತೀರಪ್ಪ ಕರ್ತನೆ. ನೋಡುವಂತ ಮಕ್ಕಳಿಗೆ ಕರ್ತನೆ ಆ ರಿಪೆಂಟೆನ್ಸ್ ಹಾರ್ಟ್ ಅನ್ನು ಕೊಡು ಎಂಬುದಾಗಿ ಕೇಳ್ಕೊಂತೀರಪ್ಪ. ಅವರು ಹಿಂದೆ ಜರುಗದಂತೆ ಕರ್ತನೆ ನೀನು ಅವ್ರನ್ನ ಕಾಪಾಡಿ ಕರ್ತನೆ ಮುಂದೆ ನಡೆಸೆಂಬುದಾಗಿ ನಾವು ಕೇಳ್ಕೊಂತೀರಪ್ಪ. ಈ ಯವನಸ್ಥರ ಕೂಟ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಎಲ್ಲ ಘನತೆ ಮಹಿಮೆ ನೀನೊಬ್ಬರಿಗೆ ಸಲ್ಲಿಸ್ತಾರೆ ಕರ್ತನೆ. ನಜರೇತಿನ ಯೇಸು ನಾಮದಲ್ಲಿ ಬೇಡೋ ನಿರೂಪಣೆ ತಂದೆ, ಆಮೇನ್.